ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ನಿಮಗೆಲ್ಲ ತಿಳಿದಿರುವ ಹಾಗೆ ನಾವು ಕೆಸೆಟ್ ಪೇಪರ್ 2 ಕಾಮರ್ಸಿನ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವು ಫಸ್ಟ್ ಚಾಪ್ಟರ್ ಆದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಮತ್ತೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎನ್ನುವ ಟಾಪಿಕ್ ಅನ್ನ ಕವರ್ ಮಾಡಿದ್ದೇವೆ. ಈಗ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎನ್ನುವ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇಂಪಾರ್ಟೆಂಟ್ ಟಾಪಿಕ್ಸ್ ಅಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಮೊದಲನೇದಾಗಿ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ ಡಿಸ್ಕಸ್ ಮಾಡಲಿದ್ದೇವೆ. ನೋಡಿ, ಕ್ಯಾಪಿಟಲ್ ಅಂದ್ರೆ ನಿಮಗೆ ಗೊತ್ತು ಕನ್ನಡದಲ್ಲಿ ಬಂಡವಾಳ ಅಂತ. ಸ್ಟ್ರಕ್ಚರ್ ಅಂದ್ರೆ ಬಂಡವಾಳವನ್ನ ಯಾವ ಯಾವ ಮೂಲಗಳಿಂದ ಆ ಕಂಪನಿ ತೆಗೆದುಕೊಂಡು ತನ್ನ ಕಂಪನಿಯನ್ನ ಫಿನಾನ್ಸ್ ಮಾಡ್ತಾ ಇದೆ ಅಥವಾ ತನ್ನ ಕಂಪನಿಗೆ ಬೇಕಾದಂತ ಬಂಡವಾಳವನ್ನ ಯಾವ ಯಾವ ಮೂಲಗಳಿಂದ ತೆಗೆದುಕೊಂಡಿದೆ ಅನ್ನೋದನ್ನ ಒಟ್ಟಾರೆ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತೇವೆ. ನೋಡಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಇಟ್ ರೆಫರ್ಸ್ ಟು ದ ಪ್ರಪೋರ್ಷನ್ ಆಫ್ ಎಷ್ಟೆಷ್ಟು ಪ್ರಮಾಣದಲ್ಲಿ ನಾವು ಇಕ್ವಿಟಿ ಕ್ಯಾಪಿಟಲ್, ಪ್ರಿಫರೆನ್ಸ್ ಕ್ಯಾಪಿಟಲ್ ಮತ್ತೆ ಇಕ್ವಿಟಿ ಕ್ಯಾಪಿಟಲ್, ಪ್ರಿಫರೆನ್ಸ್ ಕ್ಯಾಪಿಟಲ್ ಅಂಡ್ ಡೆಟ್ ಕ್ಯಾಪಿಟಲ್. ಅಂದ್ರೆ ನಿಮ್ಗೆಲ್ಲ ಗೊತ್ತು, PUC ಫಸ್ಟ್ ಇಯರ್ ಇಂದ ನೀವು ಕರಿತಾ ಬಂದಿದ್ದೀರಾ. ಇಕ್ವಿಟಿ ಕ್ಯಾಪಿಟಲ್ ಅಂದ್ರೆ ಏನು, ಪ್ರಿಫರೆನ್ಸ್ ಕ್ಯಾಪಿಟಲ್ ಏನು, ಡೆಟ್ ಅಂದ್ರೆ ಏನು. ನೋಡಿ, ಇಕ್ವಿಟಿ ಶೇರ್ ಅಂದ್ರೆ ಶೇರ್ ಹೋಲ್ಡರ್ಸ್ ಆರ್ ದ ರಿಯಲ್ ಓನರ್ಸ್ ಆಫ್ ದ ಕಂಪನಿ. ಶೇರ್ ಹೋಲ್ಡರ್ಸ್ ಅಂದ್ರೆ ಏನು, ಯಾರು ನಮ್ಮ ಕಂಪನಿಯ ಷೇರುದಾರರ ಶೇರನ್ನ ಪರ್ಚೇಸ್ ಮಾಡಿರ್ತಾರೆ. ಡೆಟ್ ಅಂದ್ರೆ ಏನ್ ಹೇಳಿ, ಸಾಲ ಕೊಟ್ಟಂತವರು. ಹೌದಾ? ಈ ಎರಡು ಮೂಲಗಳಿಂದ ಇಕ್ವಿಟಿ ಶೇರ್ ಇರಬಹುದು, ಪ್ರಿಫರೆನ್ಸ್ ಶೇರ್ ಇರಬಹುದು, ಅದೇ ರೀತಿ ಸಾಲ ಇರಬಹುದು. ಈ ಎಲ್ಲ ಮೂಲಗಳಿಂದ ನಾವು ಬಂಡವಾಳವನ್ನ ಉಪಯೋಗಿಸ್ಕೊಳ್ತಾ ಇರ್ತೀವಿ. ಇದನ್ನು ಒಟ್ಟಾರೆಯಾಗಿ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಬಂಡವಾಳದ ಒಂದು ರೂಪರೇಷೆ ಯಾವ ರೀತಿಯಾಗಿದೆ, ಯಾವ ರೀತಿ ಬಂಡವಾಳವನ್ನ ಕೂಡಿಸ್ತಿರ್ತಾರೆ ಕಂಪನಿಗೆ ಅನ್ನೋದನ್ನ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಈಗ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನೋದು ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ, ಒಂದು ಕಂಪನಿ ತನ್ನ ಒಂದು ಕಂಪನಿಗೆ ಬಂಡವಾಳವನ್ನ ಎಲ್ಲಿಂದ ತೆಗೆದುಕೊಳ್ಬೇಕು ಅನ್ನೋದನ್ನ ಡಿಸೈಡ್ ಮಾಡುವಾಗ ಯಾವ ಯಾವ ಅಂಶಗಳನ್ನ ಕನ್ಸಿಡರ್ ಮಾಡಬೇಕು. ನೋಡಿ, ಪಾಯಿಂಟ್ಸ್ ಟು ಬಿ ಕನ್ಸಿಡರ್ಡ್. ಯಾವ ಯಾವ ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡಬೇಕು ಒಂದು ಬಂಡವಾಳವನ್ನ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ, ನಿಮ್ಮ ಕಂಪನಿಯ ಬಂಡವಾಳದ ಸ್ಟ್ರಕ್ಚರ್ ಅನ್ನ ಡಿಸೈಡ್ ಮಾಡುವಾಗ ಯಾವ ಯಾವ ಅಂಶಗಳನ್ನ ಕನ್ಸಿಡರ್ ಮಾಡಬೇಕು, ಅಥವಾ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಯಾವ ಯಾವ ಅಂಶಗಳು ಕ್ಯಾಪಿಟಲ್ ಅನ್ನ ಅಥವಾ ಬಂಡವಾಳದ ಮೇಲೆ ಪರಿಣಾಮ ಬೀರುತ್ತವೆ. ಅಥವಾ ನಾವೇನ್ ಅನ್ಬೋದು, ಫೀಚರ್ಸ್ ಆಫ್ ಆನ್ ಅಪ್ರೋಪ್ರಿಯೇಟ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಒಂದು ಒಳ್ಳೆಯ ಕ್ಯಾಪಿಟಲ್ ಸ್ಟ್ರಕ್ಚರ್ ಗುಣಲಕ್ಷಣಗಳೇನು. ಈ ಎರಡು ಆನ್ಸರ್ ಒಂದೇ. ಫೀಚರ್ಸ್ ಆಫ್ ಅಪ್ರೋಪ್ರಿಯೇಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆರ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಎರಡದ್ದು ಅರ್ಥ ಒಂದೇ. ನೋಡಿ, ಯಾವ ಯಾವ ಅಂಶಗಳನ್ನ ಕನ್ಸಿಡರ್ ಮಾಡಬೇಕು, ತುಂಬಾ ಈಸಿ ಆಗಿದೆ, ನಿಮಗೆ ಗೊತ್ತಿರಬೇಕು. ಒಂದು, ರಿಟರ್ನ್ ಎಷ್ಟಿದೆ ಅಂದ್ರೆ, ನಾನಿವಾಗ ಕ್ಯಾಪಿಟಲ್ ಅಂದ್ರೆ ಬಂಡವಾಳವನ್ನ ನಾನು ತೆಗೆದುಕೊಂಡು ಅದನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಹೂಡಿಕೆ ಮಾಡ್ತಾ ಇದ್ದೇನೆ. ಹೂಡಿಕೆ ಮಾಡಿದಾಗ ರಿಟರ್ನ್ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ. ಅಂದ್ರೆ ರಿಟರ್ನ್ ಯಾವತ್ತಿದ್ರು ಮ್ಯಾಕ್ಸಿಮಮ್ ಇರಬೇಕು. ರಿಟರ್ನ್ ಹೇಗಿರಬೇಕು ಹೇಳಿ, ಮ್ಯಾಕ್ಸಿಮಮ್ ಇರಬೇಕು. ಕ್ಯಾಪಿಟಲ್, ನೀವು ಇಕ್ವಿಟಿ ಶೇರ್ ಅನ್ನ ತೆಗೆದುಕೊಳ್ತಾ ಇದ್ದೀರಾ ಅಂದ್ರೆ ಅದನ್ನ ನೀವು ಹೂಡಿಕೆ ಮಾಡಿ ಎಷ್ಟು ರಿಟರ್ನ್ ತೆಗೆದುಕೊಳ್ತಾ ಇದ್ದೀರಾ ಅಂದ್ರೆ, 100 ರೂಪಾಯಿ ನೀವು ಇಕ್ವಿಟಿ ಶೇರ್ ಇಂದ ಕ್ಯಾಪಿಟಲ್ ಅನ್ನ ರೇಸ್ ಮಾಡ್ತಾ ಇದ್ರೆ ಅದನ್ನ ನಿಮ್ಮ ಕಂಪನಿಯಲ್ಲಿ ಹೂಡಿಕೆ ಮಾಡಿದಾಗ ಅದರಿಂದ ನಿಮಗೆ ರಿಟರ್ನ್ಸ್ ಎಷ್ಟು ಸಿಗುತ್ತೆ, ಆ ರೀತಿ ಮ್ಯಾಕ್ಸಿಮಮ್ ರಿಟರ್ನ್ಸ್ ಸಿಗಬೇಕು. ಈ ಅಂಶವನ್ನು ನೀವು ಕನ್ಸಿಡರ್ ಮಾಡಬೇಕು. ಅದಾದ್ಮೇಲೆ ರಿಸ್ಕ್. ನೋಡಿ, ಸೆಕೆಂಡ್ ಒನ್ ಇಸ್ ರಿಸ್ಕ್ ಯಾವತ್ತಿದ್ರು ಏನಿರ್ಬೇಕು ಹೇಳಿ, ಮಿನಿಮಮ್ ರಿಸ್ಕ್ ಇರುವಂತಹ ಕ್ಯಾಪಿಟಲ್ ಅನ್ನ ಅಂದ್ರೆ ಕಂಪೇರ್ ಮಾಡಿ. ಸಾಲವನ್ನು ತೆಗೆದುಕೊಂಡ್ರೆ ನಿಮಗೆ ರಿಸ್ಕ್ ಕಡಿಮೆನೋ, ಇಕ್ವಿಟಿ ಶೇರ್ ಅನ್ನ ತೆಗೆದುಕೊಂಡ್ರೆ ರಿಸ್ಕ್ ಕಡಿಮೆನೋ, ಪ್ರಿಫರೆನ್ಸ್ ಶೇರ್, ಈ ರೀತಿ. ಓಕೆ, ರಿಸ್ಕ್ ಯಾವತ್ತಿದ್ರು ಮಿನಿಮಮ್ ಇರಬೇಕು. 2 ಪಾಯಿಂಟ್ಸ್ ಆಯ್ತು. ಫ್ಲೆಕ್ಸಿಬಿಲಿಟಿ, ಕೆಪಾಸಿಟಿ, ಕಂಟ್ರೋಲ್. ಫ್ಲೆಕ್ಸಿಬಿಲಿಟಿ, capacity and control. ನೋಡಿ, ಫ್ಲೆಕ್ಸಿಬಿಲಿಟಿ, ಕೆಪಾಸಿಟಿ ಅಂಡ್ ಕಂಟ್ರೋಲ್ ಅಂತ. ಫ್ಲೆಕ್ಸಿಬಿಲಿಟಿ ಅಂದ್ರೆ ಏನು ನೋಡಿ, ಇವಾಗ ನಾನು 50% ಇಕ್ವಿಟಿ, 50% ಡೆಟ್ ಅಂದ್ರೆ 50% ಏನ್ ಮಾಡ್ತಾ ಇದ್ದೀನಿ, ಇಕ್ವಿಟಿ ಶೇರ್ ಇಂದ ಫಂಡ್ ಅನ್ನ ರೇಸ್ ಮಾಡ್ತಾ ಇದ್ದೀನಿ, 50% ಡೆಟ್ ಇಂದ ಫಂಡ್ ಅನ್ನ ರೇಸ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ. ಸ್ವಲ್ಪ ವರ್ಷ ಆದ್ಮೇಲೆ ನನಗೆ ಅದನ್ನ ಚೇಂಜ್ ಮಾಡಬೇಕು ಅನ್ಸಿದ್ರೆ, ಇಫ್ ಐ ವಾಂಟ್ ಟು ಚೇಂಜ್ ದ ಸ್ಟ್ರಕ್ಚರ್ ಆಫ್ ಕ್ಯಾಪಿಟಲ್, ಅಲ್ಲಿ ಫ್ಲೆಕ್ಸಿಬಿಲಿಟಿ ಅನ್ನೋದು ಇರಬೇಕು. ಅಂದ್ರೆ ಈಸಿಯಾಗಿ ಚೇಂಜ್ ಮಾಡುವಂತಹ ಅವಕಾಶ ಇರಬೇಕು. ಏನಂತಾರೆ ಇಲ್ಲಿ, ಕಂಪನಿ ಶುಡ್ ಬಿ ಏಬಲ್ ಟು ಚೇಂಜ್ ದ ಪ್ರಪೋರ್ಷನ್ ಆಫ್ ಡೆಟ್ ಅಂಡ್ ಇಕ್ವಿಟಿ ಇನ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್. ಅಂದ್ರೆ ನನಗೆ ಇವಾಗ ಮುಂದೋಗಿ ಏನು ಅನ್ಸ್ಬೋದು, 80% ಡೆಟ್ ಮಾಡಿ ಓನ್ಲಿ 20% ಇಕ್ವಿಟಿ ಇಡಬೇಕು ಅಂತ ಅನ್ಸಿದ್ರೆ ಆ ಒಂದು ಫ್ಲೆಕ್ಸಿಬಿಲಿಟಿ ನನ್ನ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಇರಬೇಕು. ಮೂರನೇದು ಏನ್ ಹೇಳಿ, ಕೆಪಾಸಿಟಿ ಟು ಪೇ ದ ಫಿಕ್ಸ್ಡ್ ಪಿರಿಯಾಡಿಕ್ ಚಾರ್ಜಸ್ ಅಂಡ್ ಇನ್ಸ್ಟಾಲ್ಮೆಂಟ್ಸ್ ಆಫ್ ಅ ಪ್ರಿನ್ಸಿಪಲ್ ಸಮ್. ಅಂದ್ರೆ ನಾನು ಸಾಲ ತೆಗೆದುಕೊಂಡಾಗ ನನಗೆ ಅದರ ಕಂತುಗಳನ್ನು ತುಂಬುವಂತ ಕೆಪಾಸಿಟಿ ಎಷ್ಟಿದೆ,
ಓಕೆ, ವಾಟ್ ಈಸ್ ಮೈ ಕೆಪಾಸಿಟಿ ಟು ರೀಪೇ ದ ಲೋನ್. ಆರ್ ಇಕ್ವಿಟಿ ತೆಗೆದುಕೊಂಡ್ರೆ ಅದಕ್ಕೆ ನನಗೆ ಡಿವಿಡೆಂಡ್ ಕೊಡುವಂತ ಕೆಪಾಸಿಟಿ ಎಷ್ಟಿದೆ, ಹೌದಾ, ಇಂಟ್ರೆಸ್ಟ್ ಅನ್ನ ಕೊಡುವಂತ ಕೆಪಾಸಿಟಿ ಎಷ್ಟಿದೆ, ಇನ್ಸ್ಟಾಲ್ಮೆಂಟ್ ಅನ್ನ ಕೊಡುವಂತ ಕೆಪಾಸಿಟಿ ಎಷ್ಟಿದೆ. ಸಾಲ ತೆಗೆದುಕೊಂಡ್ರೆ ಇನ್ಸ್ಟಾಲ್ಮೆಂಟ್ಸ್ ಅಂಡ್ ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ, ಇಕ್ವಿಟಿ ಶೇರ್ ತೆಗೆದುಕೊಂಡ್ರೆ ಡಿವಿಡೆಂಡ್ ಅನ್ನ ಕೊಡಬೇಕಾಗುತ್ತೆ. ಇದನ್ನ ಕೊಡುವಂತಹ ಕೆಪಾಸಿಟಿ ಎಷ್ಟಿದೆ ಆಸ್ ಅ ಕಂಪನಿ, ವಾಟ್ ಈಸ್ ಮೈ ಕೆಪಾಸಿಟಿ ಟು ರೀಪೇ, ಇದನ್ನ ನಾವು ನೋಡಬೇಕು. ದೆನ್ ಕಂಟ್ರೋಲ್ ಅಂದ್ರೆ ಏನ್ ಹೇಳಿ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ದ ರಿಯಲ್ ಓನರ್ಸ್ ಆಫ್ ದ ಕಂಪನಿ ಅಂತೀವಿ ನಾವು. ಈಗ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕಡಿಮೆ ಆಗಿ, ನಾನು ಹೇಳಿದೆ ನಿಮ್ಗೆ 80% ಇಕ್ವಿಟಿ ಶೇರ್ ಹೋಲ್ಡರ್ಸ್, 20% ಡೆಟ್, ಸಾಲ ಇದೆ ಅನ್ಕೊಳ್ಳಿ. ಕಂಪನಿಯ ಮೇಲೆ ಕಂಟ್ರೋಲ್ ಯಾರ್ದಿರುತ್ತೆ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಇರುತ್ತೆ. ನಾವು ನಿಧಾನವಾಗಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅನ್ನ ಕಡಿಮೆ ಮಾಡಿದಾಗ, ಸಾಲಗಾರರು ಸಾಲದಿಂದ ನಾವು ಜಾಸ್ತಿ ಫಂಡ್ಸ್ ತೆಗೆದುಕೊಂಡಾಗ ಇಕ್ವಿಟಿ ಶೇರ್ ಹೋಲ್ಡರಿನ ಕಂಟ್ರೋಲ್ ಕಡಿಮೆ ಆಗುತ್ತೆ. ಇದನ್ನು ಕೂಡ ನಾವು ಇಲ್ಲಿ ಥಿಂಕ್ ಮಾಡಬೇಕು ಕ್ಯಾಪಿಟಲ್ ಸ್ಟ್ರಕ್ಚರ್ ನ ಡಿಸೈಡ್ ಮಾಡುವಾಗ. ಸೊ ಕಂಟ್ರೋಲ್ ಏನ್ ಬರುತ್ತೆ ಹೇಳಿ, ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಶುಡ್ ನಾಟ್ ಇನ್ವಾಲ್ವ್ ಲಾಸ್ ಆಫ್ ಕಂಟ್ರೋಲ್ ಆಫ್ ದ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ ಕೈಯಲ್ಲಿರುವಂತಹ ಒಂದು ಕಂಟ್ರೋಲ್ ಅನ್ನ ಲೂಸ್ ಮಾಡಿಕೊಂಡಾಗ ಕಂಪನಿಯ ಮೇಲೆ ಅವರ ಕಂಟ್ರೋಲ್ ಕಡಿಮೆ ಆಗುತ್ತೆ, ಇಕ್ವಿಟಿ ಶೇರ್ನ ಪ್ರಮಾಣ ಕಡಿಮೆ ಆದಾಗ. ಇಫ್ ಡೆಟ್ ಈಸ್ ಟೂ ಮಚ್ ದೆನ್ ಶೇರ್ ಹೋಲ್ಡರ್ಸ್ ಆರ್ ಲೈಕ್ಲಿ ಟು ಲೂಸ್ ದ ಕಂಟ್ರೋಲ್. ಯಾವಾಗ ಡೆಟ್ ಜಾಸ್ತಿ ಆಗುತ್ತೆ, ಸಾಲ ಜಾಸ್ತಿ ಆಗುತ್ತೆ, ಇಕ್ವಿಟಿ ಶೇರ್ಸ್ ಕಡಿಮೆ ಆಗುತ್ತೆ, ಅವರ ಕೈಯಲ್ಲಿ ನಿರ್ಣಯ ತೆಗೆದುಕೊಳ್ಳುವಂತಹ ಕೆಪಾಸಿಟಿ ಕಡಿಮೆ ಆಗುತ್ತೆ. ಈ 5 ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡಿ. ರಿಟರ್ನ್ಸ್ ಅಂದ್ರೆ ನೀವು ರೇಸ್ ಮಾಡ್ತಾ ಇರುವಂತಹ ಫಂಡ್ ಅನ್ನ ನೀವು ಇನ್ವೆಸ್ಟ್ ಮಾಡಿದಾಗ, ನೀವು ಇನ್ವೆಸ್ಟ್ ಮಾಡ್ತಾ ಇರ್ತೀರಾ, ಇನ್ವೆಸ್ಟ್ ಮಾಡಿದಾಗ ನಿಮಗೆ ರಿಟರ್ನ್ಸ್ ಎಷ್ಟು ಬರುತ್ತೆ, ಮ್ಯಾಕ್ಸಿಮಮ್ ರಿಟರ್ನ್ಸ್ ಬರಬೇಕು, ರಿಸ್ಕ್ ಮಿನಿಮಮ್ ಆಗಿರಬೇಕು. ಫ್ಲೆಕ್ಸಿಬಿಲಿಟಿ ಅಂದ್ರೆ ನೀವು ಯಾವಾಗಲೂ ಒಂದು ಸ್ಟ್ರಕ್ಚರ್ ನ ಚೇಂಜ್ ಮಾಡಬೇಕು ಅನ್ಕೊಂಡಾಗ ಡೆಟ್ ಹೆಚ್ಚು ಮಾಡಿ ಇಕ್ವಿಟಿ ಕಡಿಮೆ ಮಾಡಬೇಕು, ಇಕ್ವಿಟಿ ಜಾಸ್ತಿ ಮಾಡಿ ಡೆಟ್ ಕಡಿಮೆ ಮಾಡಬೇಕು. ಆಸ್ ಯು ಥಿಂಕ್ ವಿಚ್ ಎವರ್ ಈಸ್ ಬೆನಿಫಿಷಿಯಲ್ ಫಾರ್ ಯುವರ್ ಕಂಪನಿ, ಆ ರೀತಿ ನೀವು ಫ್ಲೆಕ್ಸಿಬಿಲಿಟಿಯನ್ನು ಇಟ್ಕೊಂಡಿರ್ಬೇಕು ಕಂಪನಿಯಲ್ಲಿ. ನೆಕ್ಸ್ಟ್ ಕೆಪಾಸಿಟಿ ಅಂದ್ರೆ ಏನ್ ಹೇಳಿ, ಇನ್ಸ್ಟಾಲ್ಮೆಂಟ್ ಅನ್ನ ಮತ್ತೆ ಇಂಟ್ರೆಸ್ಟ್ ಅನ್ನ ಕೊಡುವಂತ ಕೆಪಾಸಿಟಿ ಅಥವಾ ಡಿವಿಡೆಂಡ್ ಪೇಮೆಂಟ್ ಕೆಪಾಸಿಟಿ ಇರಬೇಕು. ಕಂಟ್ರೋಲ್ ಅಂದ್ರೆ ನಾನು ಹೇಳಿದ ಹಾಗೆ ಕಂಟ್ರೋಲ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಈ ಎಲ್ಲ ಪಾಯಿಂಟ್ಸ್ ನಾವು ಕನ್ಸಿಡರ್ ಮಾಡಬೇಕು ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ ಡಿಸೈಡ್ ಮಾಡುವಾಗ. ಅಥವಾ ಇದನ್ನೇ ನಾವೇನಂತೀವಿ, ಫೀಚರ್ಸ್ ಆಫ್ ಅ ಗುಡ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಫೀಚರ್ಸ್ ಆಫ್ ಅ ಇಫೆಕ್ಟಿವ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ನಾವು ಕರೀಬಹುದು. ಇದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ಥೇರೀಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ನೋಡಿ, ಥೇರೀಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಇಂದ ಪ್ರತಿ ವರ್ಷ ನಾವು ಕ್ವಶನ್ ಅನ್ನ ನೋಡ್ತೀವಿ. ಕೆಸೆಟ್ ಎಕ್ಸಾಮ್ ಅಲ್ಲಿ ಇರಬಹುದು, ನೆಟ್ ಎಕ್ಸಾಮ್ ಅಲ್ಲಿ ಇರಬಹುದು. ಫ್ರಮ್ ಥೇರೀಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವೆಶನ್ಸ್. ಥೇರೀಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಅಂದ್ರೆ ಈ ಥೇರಿ ಸಿದ್ಧಾಂತಗಳು, 4 ಸಿದ್ಧಾಂತಗಳಿದೆ. NI ಅಪ್ರೋಚ್, NOI ಅಪ್ರೋಚ್, ಟ್ರೆಡಿಷನಲ್ ಅಪ್ರೋಚ್, MM ಅಪ್ರೋಚ್. NI ಅಪ್ರೋಚ್ ಅಂದ್ರೆ ನೆಟ್ ಇನ್ಕಮ್ ಅಪ್ರೋಚ್, NOI ಅಪ್ರೋಚ್ ಅಂದ್ರೆ ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್, ಥರ್ಡ್ ಒನ್ ಈಸ್ ಟ್ರೆಡಿಷನಲ್ ಅಪ್ರೋಚ್, ಫೋರ್ತ್ ಒನ್ ಈಸ್ MM ಅಪ್ರೋಚ್. ಓಕೆ, 4 ಮಾಡಿಗ್ಲಿನಿಯನ್, ಮಿಲ್ಲರ್ ಅಪ್ರೋಚ್ ಅಂತ 4 ಅಪ್ರೋಚಸ್ ಇದೆ. ಇದರಲ್ಲಿ NI ಅಪ್ರೋಚ್ ಮತ್ತೆ NOI ಅಪ್ರೋಚ್ ಅನ್ನು ನಾವು ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ನೋಡಿ, NI ಅಪ್ರೋಚ್ ಅನ್ನೋದು ಇರ್ರಿಲೆವೆನ್ಸ್ ಅಂಡ್ ರಿಲೆವೆನ್ಸ್. ನೋಡಿ, ಇಲ್ಲಿ 2 ಅಪ್ರೋಚಸ್ ಇದೆ. ಫಸ್ಟ್ ಒನ್ ಈಸ್ NI ಅಪ್ರೋಚ್, ದಿಸ್ ಈಸ್ ರಿಲೆವೆನ್ಸ್ ಅಪ್ರೋಚ್. ರಿಲೆವೆನ್ಸ್ ಅಂದ್ರೆ ಏನು ನೋಡಿ, ಮೇನ್ ಅಂದ್ರೆ ಇಲ್ಲಿ ಏನು, ಕ್ಯಾಪಿಟಲ್ ಸ್ಟ್ರಕ್ಚರ್. ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ, ನಮಗೆ ಇಕ್ವಿಟಿ ಶೇರ್ ಇರುತ್ತೆ, ಡೆಟ್ ಇರುತ್ತೆ, ಅಂದ್ರೆ ಷೇರು ಬಂಡವಾಳ ಮತ್ತೆ ಸಾಲ ಇರುತ್ತೆ. ಆಯ್ತಾ, ಇವಾಗ ಅದರ ಒಂದು ಕಾಸ್ಟ್ ಅಂದ್ರೆ ಏನು, ಈಗ ಇಕ್ವಿಟಿ ಶೇರ್ ಹೋಲ್ಡರ್, ನೀವು ಇಕ್ವಿಟಿ ಶೇರ್ ಹೋಲ್ಡರ್ ಕಡೆಯಿಂದ ಹಣ ತೆಗೆದುಕೊಳ್ತಾ ಇದ್ದೀರಾ, ಅವರಿಗೆ ಬದಲಾಗಿ ನೀವೇನ್ ಕೊಡ್ತೀರಾ, ಡಿವಿಡೆಂಡ್ ಅನ್ನು ಕೊಡ್ತೀರಾ. ಡಿವಿಡೆಂಡ್ ಈಸ್ ದ ಕಾಸ್ಟ್ ಆಫ್ ಇಕ್ವಿಟಿ ಶೇರ್. ನೀವು ಡಿವಿಡೆಂಡ್ ಅನ್ನು ಕೊಡ್ತಿರ್ತೀರಾ, ಅದೇ ನಿಮ್ಮ ಇಕ್ವಿಟಿ ಶೇರಿನ ಏನು ಒಂದು ರೀಪೇಮೆಂಟ್, ಅಂದ್ರೆ ಅವರಿಗೆ ಕೊಡ್ತಾ ಇರುವಂತಹ ನೀವೇನು ಪೇಮೆಂಟ್ ಅಂತ ಹೇಳ್ಬೋದು. ಆಯ್ತಾ, ಅದೇ ರೀತಿ ಸಾಲಗಾರರಿಗೆ ನೀವು ಇಂಟ್ರೆಸ್ಟ್ ಅನ್ನ ಕೊಡ್ತಿರ್ತೀರಾ. ಆ ಒಂದು ಒಟ್ಟು ಮೊತ್ತ ಅಂದ್ರೆ ಏನು, ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ನಾವು ಕರಿತೀವಿ. ಆ ಒಂದು ಕಾಸ್ಟಿನ, ಕ್ಯಾಪಿಟಲಿನ ಕಾಸ್ಟ್ ಅಂದ್ರೆ ನೀವು ಒಂದು ಬಂಡವಾಳವನ್ನ ಏನು ರೇಸ್ ಮಾಡ್ತಿರ್ತೀರಾ, ಕ್ಯಾಪಿಟಲ್ ಅನ್ನ ಏನ್ ನೀವು ನಿಮ್ಮ ಕಂಪನಿಗಾಗಿ ಕೂಡಿಸ್ತಿರ್ತೀರಾ, ಆ ಕ್ಯಾಪಿಟಲಿನ ಒಟ್ಟು ಮೊತ್ತ ಕಾಸ್ಟ್ ಆಫ್ ಕ್ಯಾಪಿಟಲ್. ಆ ಕಾಸ್ಟ್ ಆಫ್ ಕ್ಯಾಪಿಟಲ್ ಆರ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮತ್ತೆ ವ್ಯಾಲ್ಯೂ ಆಫ್ ದ ಫರ್ಮ್, ಕಂಪನಿಯ ವ್ಯಾಲ್ಯೂ ಮತ್ತೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಮಧ್ಯ ರಿಲೆವೆನ್ಸ್ ಇದೆ ಅಂತ NI ಅಪ್ರೋಚ್ ಹೇಳುತ್ತೆ. NOI ಅಪ್ರೋಚ್, there is no relevance between capital structure and the value of the firm ಅಂತ ಹೇಳುತ್ತೆ. ರಿಲೆವೆನ್ಸ್ ಅರ್ಥ ಆಯ್ತಾ? ಇನ್ನೊಂದ್ಸಲ ಈಸಿಯಾಗಿ ಹೇಳ್ತೀನಿ. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ನೀವು ಬಂಡವಾಳವನ್ನ ರೇಸ್ ಮಾಡ್ತಾ ಇದ್ದೀರಾ, ಆ
ಆ ಬಂಡವಾಳಕ್ಕೆ ನಿಮಗೆ ಬರುವಂತಹ ಖರ್ಚು ಅಂದ್ರೆ ಸಾಲ ತೆಗೆದುಕೊಂಡ್ರೆ ಇಂಟ್ರೆಸ್ಟ್ ಕೊಡಬೇಕು, ಅದೇ ರೀತಿ ಇಕ್ವಿಟಿ ಶೇರ್ ಹೋಲ್ಡರ್ಗೆ ಡಿವಿಡೆಂಡ್ ಕೊಡಬೇಕು. ಇದೊಂದು ಅದರ ರಿಟರ್ನ್ಸ್ ಅಂತ ಕಾಸ್ಟ್ ಆಫ್ ಕ್ಯಾಪಿಟಲ್. ಆ ಕಾಸ್ಟ್ ಆಫ್ ಕ್ಯಾಪಿಟಲ್ ಮತ್ತೆ ವ್ಯಾಲ್ಯೂ ಆಫ್ ದ ಫರ್ಮ್ ಮಧ್ಯ ರಿಲೇಷನ್ ಇದ್ರೆ ರಿಲೆವೆನ್ಸ್ ಅಂತೀವಿ, ಇಲ್ಲ ಅಂತ ಥಿಯರಿ ಹೇಳ್ತಾ ಇದ್ರೆ ಇರ್ರಿಲೆವೆನ್ಸ್ ಅಂತ ಹೇಳ್ತೀವಿ. ಈಗ NI ಅಪ್ರೋಚ್ ಏನ್ ಹೇಳುತ್ತೆ ಅನ್ನೋದನ್ನ ನಾವು ಮೊದಲನೇದಾಗಿ ನೋಡೋಣ. ನೋಡಿ, NI ಅಪ್ರೋಚ್ ಫಸ್ಟ್ ವಿಲ್ ಡಿಸ್ಕಸ್ ಇನ್ ಡಿಟೇಲ್. ಓಕೆ, NI ಅಪ್ರೋಚ್ ಅನ್ನೋದು ನೆಟ್ ಇನ್ಕಮ್ ಅಪ್ರೋಚ್ ಅಂತ ನಾನು ನಿಮ್ಗೆ ಹೇಳಿದೆ. NI ಅಪ್ರೋಚ್ ಅನ್ನ ಹೂ ಪ್ರಪೋಸ್ಡ್ ದಿಸ್ ಪರ್ಟಿಕ್ಯುಲರ್ ಥಿಯರಿ, ಯಾರು ಈ ಥಿಯರಿಯನ್ನ ಪ್ರಪೋಸ್ ಮಾಡಿದ್ದಾರೆ? ಡ್ಯೂರಾಂಡ್. ಓಕೆ, ಇದನ್ನ ನೀವು ನೆನಪಿಟ್ಕೊಳ್ಬೇಕು. ದೆನ್ ವ್ಯಾಲ್ಯೂ ಆಫ್ ದ ಫರ್ಮ್ ಅಂಡ್ KO ಆರ್ ರಿಲೇಟೆಡ್ ಟು ದ ಕ್ಯಾಪಿಟಲ್ ಸ್ಟ್ರಕ್ಚರ್. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ವ್ಯಾಲ್ಯೂ ಆಫ್ ದ ಫರ್ಮಿನ ವ್ಯಾಲ್ಯೂ ಮತ್ತೆ ಕಾಸ್ಟ್ ಆಫ್ ಕ್ಯಾಪಿಟಲ್, ಈ ಎರಡು ಕ್ಯಾಪಿಟಲ್ ಸ್ಟ್ರಕ್ಚರಿಗೆ ರಿಲೇಟೆಡ್ ಆಗಿದೆ. ಓಕೆ, ಕ್ಯಾಪಿಟಲ್ ಸ್ಟ್ರಕ್ಚರ್ಗೆ ರಿಲೇಟೆಡ್ ಆಗಿದೆ ಅಂತ ಹೇಳುವುದು ಯಾವುದು? NI ಅಪ್ರೋಚ್. ಅಂದ್ರೆ ಏನ್ ಹೇಳಿ, ಈಗ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನಮಗೆ ಒಂದು ಇಕ್ವಿಟಿ ಆರ್ ಪ್ರಿಫರೆನ್ಸ್ ಶೇರ್ ಅಂದ್ರೆ ಶೇರ್ ಕ್ಯಾಪಿಟಲ್ ಅಂಡ್ ವಾಟ್ ಡೆಟ್ ಕ್ಯಾಪಿಟಲ್. ಅಂದ್ರೆ ಇದು ಒಂದು ಇನ್ವೆಸ್ಟರ್ಸ್ ಮನಿ ಇನ್ವೆಸ್ಟ್ ಮಾಡ್ತಿರ್ತಾರೆ, ಶೇರ್ ಹೋಲ್ಡರ್ಸ್ ಆದ್ರೆ ಓನರ್ಸ್ ಆಫ್ ದ ಕಂಪನಿ. ದೆನ್ ಡೆಟ್ ಅಂದ್ರೆ ಏನು? ಸಾಲ. ಹೌದಾ? ಈಗ ನಿಮ್ಮ ಕಂಪನಿಯಲ್ಲಿ ಎಷ್ಟು ಸಾಲ ಇದೆ ಮತ್ತೆ ಎಷ್ಟು ಇಕ್ವಿಟಿ ಶೇರ್ಸ್ ಇದೆ, ಈ ಎರಡರ ಮೇಲೆ ನಿಮ್ಮ ಕಂಪನಿಯ ವ್ಯಾಲ್ಯೂ ಡಿಪೆಂಡ್ ಆಗಿದೆ ಅಂತ ಹೇಳುವುದು NI ಥಿಯರಿ. ಅರ್ಥ ಆಯ್ತಾ? ಇದು ಎರಡರ ಮಧ್ಯೆ ರಿಲೇಷನ್ ಇದೆ. ಅಂದ್ರೆ ಇವರು ಹೇಳುವ ಪ್ರಕಾರ, NI ಅಪ್ರೋಚ್ ಪ್ರಕಾರ, ಹೈಯರ್ ದ ಲೆವರೇಜ್ ಹೈಯರ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದ ಫರ್ಮ್. ಹೈಯರ್ ದ ಲೆವರೇಜ್ ಅಂದ್ರೆ ಏನು ಹೇಳಿ? ಸಾಲ. ಹೈಯರ್ ದ ಲೆವರೇಜ್ ಅಂದ್ರೆ ಕಂಪನಿಯಲ್ಲಿ ಡೆಟ್ ಕ್ಯಾಪಿಟಲ್ ಜಾಸ್ತಿ ಆಗಿದ್ದಾಗ, ಡೆಟ್ ಕ್ಯಾಪಿಟಲ್ ಜಾಸ್ತಿ ಇದ್ರೆ ಫರ್ಮಿನ ವ್ಯಾಲ್ಯೂ ಕೂಡ ಹೈಯರ್ ಆಗಿರುತ್ತೆ ಅನ್ನೋದು ಈ ಒಂದು ಥಿಯರಿಯ ಮೂಲ ಒಂದು ಸಿದ್ಧಾಂತ. ಅರ್ಥ ಆಗ್ತಾ ಇದೆಯಾ? ಫಸ್ಟ್ ನೀವೇ ನೆನ್ಪಿಟ್ಕೊಳ್ಬೇಕು, ಕ್ಯಾಪಿಟಲ್ ಸ್ಟ್ರಕ್ಚರ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಮತ್ತೆ ವ್ಯಾಲ್ಯೂ ಆಫ್ ದ ಫರ್ಮ್ ಮಧ್ಯ ರಿಲೇಷನ್ ಇದೆ ಅಂತ ಹೇಳೋದು ಏನು? NI ಅಪ್ರೋಚ್. ರಿಲೇಷನ್ ಯಾವ ರೀತಿ ಇದೆ? ಜಾಸ್ತಿ ಡೆಟ್ ಕ್ಯಾಪಿಟಲ್ ಆದಂತೆ ಹೈಯರ್ ದ ಲೆವರೇಜ್, ಡೆಟ್ ಕ್ಯಾಪಿಟಲ್ ಜಾಸ್ತಿ ಇದ್ದಾಗ ಹೈಯರ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದ ಫರ್ಮ್, ವ್ಯಾಲ್ಯೂ ಆಫ್ ದ ಫರ್ಮ್ ಹೈಯರ್ ಆಗುತ್ತೆ. ಮತ್ತೆ ಲೋವರ್ ವಿಲ್ ಬಿ ದ KO ಆರ್ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಅಂದ್ರೆ ಈಗ ಕಾಸ್ಟ್ ಆಫ್ ಇಕ್ವಿಟಿ ಮತ್ತೆ ಕಾಸ್ಟ್ ಆಫ್ ಡೆಟ್ ಅಂತ ಎರಡು ಪಾಯಿಂಟ್ಸ್. ಓಕೆ, ಕಾಸ್ಟ್ ಆಫ್ ಇಕ್ವಿಟಿ ಅಂಡ್ ಕಾಸ್ಟ್ ಆಫ್ ಡೆಟ್ ಅಂಡ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಅಂದ್ರೆ ಕಾಸ್ಟ್ ಆಫ್ ಇಕ್ವಿಟಿ ಅಂದ್ರೆ ಏನ್ ಹೇಳಿ? ನೀವು ಇಕ್ವಿಟಿಗೆ ಕೊಡುತ್ತಿರುವಂತಹ ರಿಟರ್ನ್ಸ್, ಡಿವಿಡೆಂಡ್ ಅಂತ ಹೇಳ್ಬೋದು ನಾವು. ಕಾಸ್ಟ್ ಆಫ್ ಡೆಟ್ ಅಂದ್ರೆ ಸಾಲಕ್ಕೆ ಕೊಡುವಂತ ಇಂಟ್ರೆಸ್ಟ್. ಇದೆರಡನ್ನು ಕೂಡಿಸಿದಾಗ ನಾವು ಏನಂತೀವಿ? ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತೀವಿ. ಈ ಥಿಯರಿಯ ಪ್ರಕಾರ KD ಅಂದ್ರೆ ಕಾಸ್ಟ್ ಆಫ್ ಡೆಟ್, ಅಂದ್ರೆ ಕಾಸ್ಟ್ ಆಫ್ ಡೆಟ್ ಅನ್ನೋಕ್ಕಿಂತ ನಾವೇನಬಹುದು? ಪ್ರಪೋರ್ಷನ್ ಆಫ್ ಡೆಟ್. ಅಂದ್ರೆ ಹೇಳಿ, ಈಗ 100 ರೂಪಾಯಿಯಲ್ಲಿ ಮೊದಲೇ 50 ರೂಪಾಯಿ ಡೆಟ್ ಕ್ಯಾಪಿಟಲ್ ಇತ್ತು, 50 ರೂಪಾಯಿ ಏನಿತ್ತು ಹೇಳಿ? ಇಕ್ವಿಟಿ ಕ್ಯಾಪಿಟಲ್ ಇತ್ತು ಅನ್ಕೊಳ್ಳಿ. ಇವಾಗ ನಾನೇನ್ ಮಾಡ್ತಾ ಇದ್ದೀನಿ? 50 ರೂಪಾಯಿ ಇರುವಂತಹ ಡೆಟ್ ಅನ್ನ 70 ಮಾಡಿ ಇದನ್ನ 30 ರೂಪಾಯಿ ಮಾಡ್ತಾ ಇದ್ದೀನಿ. ಹೀಗೆ ಮಾಡಿದಾಗ ಏನಾಗುತ್ತೆ ಅಂತಾರೆ ಅವರು? ಹೀಗೆ ಮಾಡಿದಾಗ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ಎರಡನ್ನು ಕೂಡಿದಾಗ ಬರುವಂತಹ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆ ಆಗುತ್ತೆ ಅನ್ನೋದು ಈ ಒಂದು NI ಅಪ್ರೋಚಿನ ಥಿಯರಿ. ನೋಡಿ, KE ಅಂಡ್ KD, ಕಾಸ್ಟ್ ಆಫ್ ಇಕ್ವಿಟಿ ಅಂಡ್ ಕಾಸ್ಟ್ ಆಫ್ ಡೆಟ್ ವಿಲ್ ರಿಮೇನ್ ಕಾನ್ಸ್ಟೆಂಟ್. ಅಂದ್ರೆ ಇದು ಫಾರ್ ಎಕ್ಸಾಂಪಲ್ KE 10% ಇದೆ ಅನ್ಕೊಳ್ಳಿ, ಇದು ಒಂದು 8% ಇದೆ ಅನ್ಕೊಳ್ಳಿ. ಇದೆರಡು ಕಾನ್ಸ್ಟೆಂಟ್ ಆಗಿರುತ್ತೆ, ಇದು ಯಾವತ್ತು ಚೇಂಜ್ ಆಗಲ್ಲ ಅನ್ನೋದು ಥಿಯರಿಯ ಒಂದು ನಾವೇನಂತೇವೆ? ವಾಟ್ ಆರ್ ದ ಫೀಚರ್ಸ್ ಆರ್ ವಾಟ್ ಆರ್ ದ ಬಿಲೀಫ್ಸ್? ಇದ್ರ ಹಿಂದಿರುವಂತ ಬಿಲೀಫ್ ಏನು? KE 10% ಇರುತ್ತೆ, KD 8% ಇರುತ್ತೆ, ಇದು ಚೇಂಜ್ ಆಗಲ್ಲ. ಬಟ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಾಗುತ್ತೆ ಅಂತೆ? ಕಡಿಮೆ ಆಗುತ್ತೆ. ಯಾವಾಗ ಇದು 50 ಇರೋದು ನಾನು ಡೆಟ್ ಅನ್ನ 70 ಮಾಡ್ತಾ ಇದ್ದೀನಿ, ಇದನ್ನ 30 ಮಾಡ್ತಾ ಇದ್ದೀನಿ, ಆಗ ಅಂತ ಹೇಳೋದು ಯಾವುದು? NI ಅಪ್ರೋಚ್. ಫಾರ್ಮುಲಾ ಏನ್ ಬರುತ್ತೆ ನೋಡಿ ಇಲ್ಲಿ? ವ್ಯಾಲ್ಯೂ ಆಫ್ ದ ಫರ್ಮ್. ಇಲ್ಲಿ ಫಾರ್ಮುಲಾ ನಾವು ನೋಡಿದಾಗ ವ್ಯಾಲ್ಯೂ ಆಫ್ ದ ಫರ್ಮ್ ಇಸ್ ಈಕ್ವಲ್ ಟು value of the firm is equal to
ಕಾಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಅಂಡ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್. ವ್ಯಾಲ್ಯೂ ಆಫ್ ದ ಫರ್ಮ್ ಇಸ್ ಈಕ್ವಲ್ ಟು, ನೋಡಿ ಇದನ್ನ ನಾವು ಇ ಪ್ಲಸ್ ಡಿ ಅಂತಾನು ಕರಿತೀವಿ, ಕೆಲವೊಂದು ಕಡೆ ಎಸ್ ಪ್ಲಸ್ ಡಿ ಅಂತಾನು ಕರೀತಾರೆ. ಅಂದ್ರೆ ವ್ಯಾಲ್ಯೂ ಆಫ್ ಇಕ್ವಿಟಿ ಅಂಡ್ ವ್ಯಾಲ್ಯೂ ಆಫ್ ಡೆಟ್. ವ್ಯಾಲ್ಯೂ ಆಫ್ ಡೆಟ್ ಇದೆರಡನ್ನು ಕೂಡಿ, ಎಷ್ಟು ಇಕ್ವಿಟಿ ಇದೆ ಎಷ್ಟು ಡೆಟ್ ಇದೆ ಎರಡನ್ನೂ ಕೂಡಿ ನಾವೇನಂತ ಕರಿತೀವಿ, ವ್ಯಾಲ್ಯೂ ಆಫ್ ಫರ್ಮ್ ಅಂತ ಕರಿತೀವಿ. ಇದಾದ ಮೇಲೆ ವ್ಯಾಲ್ಯೂ ಆಫ್ ಫರ್ಮ್ ಅನ್ನ ನಾವು ವಿ ಅಂತ ಕರಿತೀವಿ. ವಿ ಇಸ್ ಈಕ್ವಲ್ ಟು ಇ ಪ್ಲಸ್ ಡಿ ಆರ್ ಎಸ್ ಪ್ಲಸ್ ಡಿ. ನೆಕ್ಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಇಸ್ ಈಕ್ವಲ್ ಟು, ಹಾಗಾದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿಯನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಇಸ್ ಈಕ್ವಲ್ ಟು ಓಕೆ NI ಡಿವೈಡೆಡ್ ಬೈ ಕೆಇ. NI ಅಂದ್ರೆ ಏನು, ನೆಟ್ ಇನ್ಕಮ್. NI ಡಿವೈಡೆಡ್ ಬೈ ಕೆಇ. ಕೆಇ ಅಂದ್ರೆ ಏನು, ಕಾಸ್ಟ್ ಆಫ್ ಇಕ್ವಿಟಿ. ದೆನ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್ ಇಸ್ ಈಕ್ವಲ್ ಟು ಇಂಟ್ರೆಸ್ಟ್ ಡಿವೈಡೆಡ್ ಬೈ ಕೆಡಿ. ಇಂಟ್ರೆಸ್ಟ್ ಡಿವೈಡೆಡ್ ಬೈ ಕೆಡಿ. ಓಕೆ. ದೆನ್ ವ್ಯಾಲ್ಯೂ ಆಫ್ ಫರ್ಮ್. ವ್ಯಾಲ್ಯೂ ಆಫ್ ಫರ್ಮ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಬಿಐಟಿ ಡಿವೈಡ್ ಬೈ ಕೆಒ. ಇಬಿಐಟಿ ಡಿವೈಡೆಡ್ ಬೈ ಕೆಒ. ಆರ್ ಇದನ್ನ ಯಾವ ರೀತಿ ನಾವು ಬರೀಬಹುದು, ಇಬಿಐಟಿ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಫರ್ಮ್ ಅಂತ. ಓಕೆ, ನಾವು ಇದನ್ನ ಕೆಒ ಅನ್ನ ಕ್ಯಾಲ್ಕುಲೇಟ್ ಮಾಡೋದಾದ್ರೆ, ಇಫ್ ಕೆಒ ಈಸ್ ಆಸ್ಕ್ಡ್ ದೆನ್ ಇಬಿಐಟಿ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಫರ್ಮ್. ಇದನ್ನೆಲ್ಲ ನೀವು ನೋಡಿದಾಗ ನಿಮ್ಗೆ ಅನಿಸ್ಬೋದು ಮ್ಯಾಮ್ ಇದರಲ್ಲಿ ಏನು ಅರ್ಥ ಆಗಲಿಲ್ಲ ಅಲ್ವಾ. ಇದು ತುಂಬಾನೇ ಈಸಿ ಆಗಿದೆ, ಏನು ಡಿಫಿಕಲ್ಟ್ ಇಲ್ಲ. ಮೊದಲನೇದಾಗಿ ನೋಡಿ, ವ್ಯಾಲ್ಯೂ ಆಫ್ ಫರ್ಮ್. ಒಂದು ಫರ್ಮಿನ ವ್ಯಾಲ್ಯೂ. ಒಂದು ಫರ್ಮಿನ ವ್ಯಾಲ್ಯೂ ಅಂದ್ರೆ ಏನು, ಅದರಲ್ಲಿ ಎಷ್ಟು ಇಕ್ವಿಟಿ ಇದೆ ಎಷ್ಟು ಡೆಟ್ ಇದೆ. ಓಕೆ, ವ್ಯಾಲ್ಯೂ ಆಫ್ ಇಕ್ವಿಟಿ ಪ್ಲಸ್ ವ್ಯಾಲ್ಯೂ ಆಫ್ ಡೆಟ್. ಈಸಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಫರ್ಮ್, ವ್ಯಾಲ್ಯೂ ಆಫ್ ಇಕ್ವಿಟಿ ಪ್ಲಸ್ ವ್ಯಾಲ್ಯೂ ಆಫ್ ಡೆಟ್. ಅದಾದ್ಮೇಲೆ ಈಗ ನಿಮ್ಗೆ ಏನ್ ಪ್ರಶ್ನೆ ಬರುತ್ತೆ, ವ್ಯಾಲ್ಯೂ ಆಫ್ ಇಕ್ವಿಟಿಯನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ. ವ್ಯಾಲ್ಯೂ ಆಫ್ ಇಕ್ವಿಟಿಯನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, NI ಅಂದ್ರೆ ನೆಟ್ ಇನ್ಕಮ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇಕ್ವಿಟಿ. ಓಕೆ, ಇಲ್ಲಿ ಇಕ್ವಿಟಿ ಇದೆ, ಇಲ್ಲೂ ಇಕ್ವಿಟಿ ಇದೆ. NI ಅಂದ್ರೆ ನೆಟ್ ಇನ್ಕಮ್ ಡಿವೈಡೆಡ್ ಬೈ ಕೆಇ ಅಂದ್ರೆ ಕಾಸ್ಟ್ ಆಫ್ ಇಕ್ವಿಟಿ. ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಡೆಟ್ಗೆ ನೀವು ಕೊಡೋದೇನು, ಇಂಟ್ರೆಸ್ಟ್. ಹೌದಾ, ಇಂಟ್ರೆಸ್ಟ್ ಅನ್ನು ನೀವು 500 ರೂಪಾಯಿ ಪೇ ಮಾಡಿದ್ರಿ ಅಂದ್ರೆ 500 ಡಿವೈಡೆಡ್ ಬೈ 10% ರಿಟರ್ನ್ ರೇಟ್ ಇದೆ ಅಂದ್ರೆ 5%. ಓಕೆ, ಇಂಟ್ರೆಸ್ಟ್ ರೇಟ್. ಇಂಟ್ರೆಸ್ಟ್ ಡಿವೈಡ್ ಬೈ ಕೆಡಿ. ದೆನ್ ವ್ಯಾಲ್ಯೂ ಆಫ್ ಫರ್ಮ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ವ್ಯಾಲ್ಯೂ ಆಫ್ ಫರ್ಮ್ ಅಂದ್ರೆ ಏನು, ಇಬಿಐಟಿ ಡಿವೈಡ್ ಬೈ ಕೆಒ. ಈ ರೀತಿ ಮಾಡಬಹುದು, ಅಥವಾ ಇದೆರಡೂ ಗೊತ್ತಿದ್ರೆ ಇ ಪ್ಲಸ್ ಡಿ ಈ ರೀತಿನೂ ಮಾಡಬಹುದು. ಈ ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು. ಫಾರ್ಮುಲಾಸ್ ಅನ್ನ ಬೈಹೆಟ್ ಮಾಡೋ ಅವಶ್ಯಕತೆ ಇಲ್ಲ, ಈಸಿಯಾಗಿ ನಿಮ್ಗೆ ನೆನ್ಪಿಟ್ಕೊಳ್ಳೋಕೆ ನಾನು ಟ್ರಿಕ್ ಅನ್ನ ಹೇಳಿದ್ದೀನಿ. ಅದೇ ನಿಮಗೆ ಕೆಒ ಕೇಳಿದ್ರೆ, ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ ಕೇಳಿದ್ರೆ ಇಬಿಐಟಿ ಡಿವೈಡ್ ಬೈ ವ್ಯಾಲ್ಯೂ ಆಫ್ ಫರ್ಮ್, ಈ ವ್ಯಾಲ್ಯೂ ಗೊತ್ತಿದ್ರೆ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ನೋಡಿ, 10 ಮಾರ್ಕ್ಸ್ 15 ಮಾರ್ಕ್ಸ್ ಲಾಂಗ್ ಕ್ವಶನ್ಸ್ ಅಲ್ಲಿ ಇದನ್ನ ಇಬಿಐಟಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಅದೇ ರೀತಿ NI ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗತ್ತೆ, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ನಿಮ್ ನೆಟ್ ಸೆಟ್ ಎಕ್ಸಾಮ್ ಅಲ್ಲಿ ಲಾಂಗ್ ಕ್ವಶನ್ಸ್ ಇರಲ್ಲ, ಓನ್ಲಿ ಆಪ್ಷನ್ಸ್ ಇರುತ್ತೆ. ಆಗ ನಿಮಗೆ ಗೊತ್ತಿರಬೇಕಾಗಿರೋದು ಏನು, ಥಿಯರಿಯಲ್ಲಿ ಏನ್ ಹೇಳಿದ್ದಾರೆ ಮತ್ತೆ ಫಾರ್ಮುಲಾಸ್. ನಾನು ಒಂದ್ಸಲ ರಿವೈಸ್ ಮಾಡ್ತೀನಿ. NI ಥಿಯರಿ ಮಾತ್ರ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ, ಬಿಕಾಸ್ NOI ಥಿಯರಿನೂ ಕವರ್ ಮಾಡಿದ್ರೆ ವಿಡಿಯೋ ಲೆಂದಿ ಆಗುತ್ತೆ. ಅದಕ್ಕಾಗಿ ನೋಡಿ, NI ಅಪ್ರೋಚ್ ಅಲ್ಲಿ ಮೇನ್ ಆಗಿ ನೀವು ಏನ್ ಬಿಟ್ಕೊಳ್ಬೇಕು, ದಿಸ್ ಈಸ್ ಅ ರಿಲೆವೆನ್ಸ್ ಥಿಯರಿ. ರಿಲೆವೆನ್ಸ್ ಅಂದ್ರೆ ಏನು, ಕ್ಯಾಪಿಟಲ್ ಸ್ಟ್ರಕ್ಚರ್ ಮತ್ತೆ ವ್ಯಾಲ್ಯೂ ಆಫ್ ದ ಫರ್ಮ್ ಮಧ್ಯೆ ರಿಲೇಷನ್ ಇದೆ. ಅಂದ್ರೆ ನಿಮ್ಮ ಕಂಪನಿಯ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಎಷ್ಟು ಸಾಲದ ಫಂಡ್ ಇದೆ, ಎಷ್ಟು ಇಕ್ವಿಟಿ ಇದೆ, ಅದರ ಮೇಲೆ ನಿಮ್ಮ ವ್ಯಾಲ್ಯೂ ಆಫ್ ಫರ್ಮ್ ಡಿಸೈಡ್ ಆಗುತ್ತೆ ಅಂತ ಡ್ಯುರಾಂಡ್ ಈ ಒಂದು ಪರ್ಟಿಕ್ಯುಲರ್ ಥಿಯರಿಯಲ್ಲಿ ಹೇಳ್ತಾರೆ. ಹಾಗಾದ್ರೆ ಇನ್ನೊಂದೇನ್ ನಾನು ಹೇಳಿದೆ, ಇಲ್ಲಿ ಎಷ್ಟು ಡೆಟ್ ಕ್ಯಾಪಿಟಲ್ ಅನ್ನ ನೀವು ಜಾಸ್ತಿ ಮಾಡ್ತೀರಾ, ಇಲ್ಲಿ ಇವ್ರು ಏನ್ ಹೇಳ್ತಾರೆ, ಡೆಟ್ ಕ್ಯಾಪಿಟಲ್ ಅನ್ನ ಜಾಸ್ತಿ ಮಾಡಿದಂತೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಇದನ್ನ ನಾವು ಕೆಒ ಅಥವಾ WACC ಅಂದ್ರೆ ವೆಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. ಅಂದ್ರೆ ಸಾಲ ಜಾಸ್ತಿ ಆದಂತೆ, ಅಂದ್ರೆ 50% ಇತ್ತು ಮೊದಲೇ, ಇಕ್ವಿಟಿ 50% ಮತ್ತೆ ಡೆಟ್ 50% ಇತ್ತು. ಇವಾಗ ಇಕ್ವಿಟಿಯನ್ನು ನಾವು ಕಡಿಮೆ ಮಾಡಿ ಡೆಟ್ ಅನ್ನ ಜಾಸ್ತಿ ಮಾಡಿದಾಗ ಈ ಒಂದು ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆ ಆಗುತ್ತೆ ಅಂತ ಅವರು ಹೇಳ್ತಾರೆ. ಹಾಗಾದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡುವಂತ ಫಾರ್ಮುಲಾಸ್ ಇಲ್ಲಿದೆ. ವ್ಯಾಲ್ಯೂ ಆಫ್ ದ ಫರ್ಮ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ, ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್. ವ್ಯಾಲ್ಯೂ ಆಫ್ ಇಕ್ವಿಟಿ, ವ್ಯಾಲ್ಯೂ ಆಫ್ ಡೆಟ್ ಎರಡನ್ನು ಕೂಡಿಸಿ ವ್ಯಾಲ್ಯೂ ಆಫ್ ದ ಫರ್ಮ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, NI ಡಿವೈಡ್ ಬೈ ಕೆಇ. ಯಾಕಂದ್ರೆ ಇಲ್ಲಿ ಇಕ್ವಿಟಿ ಇದೆ,
ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್ ಯಾವ ರೀತಿ ಮಾಡಬೇಕು, ಇಂಟ್ರೆಸ್ಟ್ ಡಿವೈಡ್ ಬೈ ಕೆಡಿ. ಯಾಕಂದ್ರೆ ಡೆಟ್ ಇಂಟ್ರೆಸ್ಟ್ಗೆ ಡೆಟ್ ಇಂದ ಡಿವೈಡ್ ಮಾಡ್ತೀರಾ. ವ್ಯಾಲ್ಯೂ ಆಫ್ ದ ಫರ್ಮ್ EBIT ಡಿವೈಡ್ ಬೈ KO. ಓಕೆ, KO ಯಾವ ರೀತಿ, KO ಅಂದ್ರೆ ಏನು, ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. KE ಅಂದ್ರೆ ಕಾಸ್ಟ್ ಆಫ್ ಇಕ್ವಿಟಿ, KD ಅಂದ್ರೆ ಕಾಸ್ಟ್ ಆಫ್ ಡೆಟ್, KO ಅಂದ್ರೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಓಕೆ, KO ಇಸ್ ಈಕ್ವಲ್ ಟು EBIT ಡಿವೈಡ್ ಬೈ ವ್ಯಾಲ್ಯೂ ಆಫ್ ಫರ್ಮ್. ಇದನ್ನ ಕ್ಯಾಲ್ಕುಲೇಟ್ ಮಾಡೋದಿದ್ರೆ ನೋಡಿ ಇದು ಕೆಳಗೆ ಬರುತ್ತೆ ಅಷ್ಟೇ. ಓಕೆ, ಈ ರೀತಿ NI ಅಪ್ರೋಚ್ ಅನ್ನ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಇದರ ಮೇನ್ ಪಾಯಿಂಟ್ಸ್ ಅಂತ ಮಾತ್ರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು NOI ಅಪ್ರೋಚ್ ಅನ್ನ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು.